ಟ್ರೋಫಿಯ ಫೈನಲ್ನಲ್ಲಿ ಭಾರತ ಗೆದ್ದಿದ್ದಕ್ಕೆ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಟೂರ್ನಿಯನ್ನು ಆಯೋಜನೆ ಮಾಡಿದ್ದು ನಾವೇ ಆದರೂ ಕೂಡ ನಮ್ಮ ನಾಡಿಗೂ ಕಾಲಿಡದೆ ಭಾರತ ಟ್ರೋಫಿಯನ್ನ ಗೆದ್ದುಕೊಂಡು ಹೋಯ್ತಲ್ಲ ಅಂತ ಉರಿದುರಿದು ಬೀಳ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಷ್ಟೆಲ್ಲ ಖರ್ಚು ಮಾಡಿದ್ರು ಕೊನೆಗೆ ಇಷ್ಟೇನಾ ಸಿಕ್ಕಿದ್ದು ಅಂತ ಕೈ ಹಿಸಿಕಿಕೊಳ್ತಿದ್ದಾರೆ. ಮೈದಾನಗಳ ನವೀಕರಣಕ್ಕೆ 1800 ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಸಿಕ್ಕಿದೆಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಮುಗಿದು ಭಾರತ ಚಾಂಪಿಯನ್ ಆಗಿ ಒಂದಿನ ಕಳೆದ್ರೂ ಕೂಡ ಅದರ ಫೀವರ್ ಮಾತ್ರ ಕಡಿಮೆ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆ ಸೆಲೆಬ್ರೇಷನ್ ಇನ್ನೂ ನಿಂತಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ 29 ವರ್ಷಗಳ ಬಳಿಕ ಐಸಿಸಿ ಟೂರ್ನಿಯನ್ನು ಆಯೋಜನೆ ಮಾಡಿದಂಥ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಮುಜುಗರ ಅನುಭವಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಪಂದ್ಯಗಳನ್ನು ಆಡೋಕೆ ನಿರಾಕರಿಸಿದಂಥ ಭಾರತ ತನ್ನೆಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಡಿತು. ಒಂದು ಮ್ಯಾಚನ್ನು ಕೂಡ ಸೋಲದೆ ಚಾಂಪಿಯನ್ ಕೂಡ ಆಗಿದೆ. ಟೂರ್ನಿ ಯುದ್ಧಕ್ಕೂ ಹಿನ್ನಡೆ ಅನುಭವಿಸಿದ ಪಾಕಿಸ್ತಾನ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವಂಥ ಭಾರತಕ್ಕೆ ಬಹುಮಾನವಾಗಿ ಐಸಿಸಿಯಿಂದ 20 ಕೋಟಿ ರೂಪಾಯಿಗಳು ಟೀಂ ಇಂಡಿಯಾ ಖಾತೆಯನ್ನು ಸೇರಿದೆ. ಇದರ ಜೊತೆಗೆ ಪ್ರತಿ ಪಂದ್ಯದಲ್ಲೂ ಕೂಡ ಗೆಲುವನ್ನು ಸಾಧಿಸಿದ್ದಕ್ಕೆ ಹಾಗೆ ಟೂರ್ನಿಯಲ್ಲಿ ಭಾಗವಹಿಸಿದ್ದಕ್ಕೂ ಕೂಡ ಐಸಿಸಿಯಿಂದ ಟೀಂ ಇಂಡಿಯಾಗೆ ಹಣ ಸಿಕ್ಕಿದೆ. ಒಟ್ಟಾರೆಯಾಗಿ ಭಾರತಕ್ಕೆ 23 ಕೋಟಿ ರೂಪಾಯಿಗಳು ಕೂಡ ಹೆಚ್ಚು ಹಣ ಬರೀ ಬಹುಮಾನವಾಗಿಯೇ ಪಡೆದಿದೆ. ಆದರೆ ಇತ್ತ ಹಾಲಿ ಚಾಂಪಿಯನ್ ಪಟ್ಟದೊಂದಿಗೆ ಹಾಗೆಯೇ ಆತಿಥ್ಯದ ಅಧಿಕಾರದೊಂದಿಗೆ ಟೂರ್ನಿಗೆ ಕಾಲಿಟ್ಟಿದ್ದಂಥ ಪಾಕಿಸ್ತಾನಕ್ಕೆ ಇಡೀ ಪಂದ್ಯಾವಳಿಯೇ ದುಸ್ವಪ್ನವಾಗಿ ಕಾಡಿದೆ. ತವರು ನೆಲದಲ್ಲೇ ಪಾಕಿಸ್ತಾನಕ್ಕೆ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಲೀಗ್ ಹಂತವನ್ನು ದಾಟಿ ಪಾಕ್ ತಂಡಕ್ಕೆ ಮುಂದಕ್ಕೆ ಹೋಗೋಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಲೀಗ್ ಹಂತದಲ್ಲಿ 2 ಪಂದ್ಯಗಳನ್ನು ಆಡುವ ಅವಕಾಶ ಪಡೆದಂಥ ಪಾಕಿಸ್ತಾನ ತನ್ನ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 60 ರನ್ಗಳಿಂದ ಸೋಲನ್ನು ಕಂಡಿತು. ಅದು ಕೂಡ ಉದ್ಘಾಟನಾ ಪಂದ್ಯದಲ್ಲೇ. ಇದಾದ ಬಳಿಕ ಭಾರತದ ವಿರುದ್ಧ 6 ವಿಕೆಟ್ಗಳಿಂದ ಸೋಲನ್ನು ಕಂಡಿತ್ತು. ಆದರೆ ಬಾಂಗ್ಲಾದೇಶ ವಿರುದ್ಧದ 3ನೇ ಹಾಗೆ ಕೊನೆಯ ಲೀಗ್ ಪಂದ್ಯ ಮಳೆ ಕಾರಣದಿಂದಾಗಿ ರದ್ದಾಯಿತು. ಹೀಗಾಗಿ ಪಾಕಿಸ್ತಾನ ತಂಡ ಸೆಮಿಫೈನಲ್ ತಲುಪೋಕೆ ಸಾಧ್ಯವಾಗದೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 7ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಂಡಿದೆ. ಪಾಕಿಸ್ತಾನಕ್ಕೆ ಸಿಕ್ಕಿದ್ದೆ 2.32 ಕೋಟಿ. ಪಾಕಿಸ್ತಾನ ಒಂದು ಪಂದ್ಯವನ್ನ ಗೆಲ್ಲದೆ ಇದ್ರೂ ಕೂಡ ಐಸಿಸಿಯಿಂದ ಬಹುಮಾನದ ಮೊತ್ತವನ್ನು ಪಡ್ಕೊಂಡಿದೆ. 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 7 ಅಥವಾ 8ನೇ ಸ್ಥಾನ ಪಡೆಯುವಂಥ ತಂಡಗಳಿಗೆ ಸರಿಸುಮಾರು 1.22 ಕೋಟಿ ರೂಪಾಯಿ ನೀಡೋಕೆ ಐಸಿಸಿ ನಿರ್ಧಾರ ಮಾಡಿತ್ತು. ಆ ಪ್ರಕಾರ 7ನೇ ಸ್ಥಾನ ಪಡೆದಿರುವಂಥ ಪಾಕಿಸ್ತಾನಕ್ಕೆ 1.22 ಲಕ್ಷ ರೂಪಾಯಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ತಂಡ 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಸುಮಾರು 1.9 ಲಕ್ಷ ರೂಪಾಯಿಗಳನ್ನು ಪಡ್ಕೊಂಡಿದೆ. ಹೀಗಾಗಿ ಯಾವುದೇ ಪಂದ್ಯವನ್ನು ಗೆಲ್ಲದೆ ಇದ್ರೂ ಕೂಡ 2.31 ಕೋಟಿ ರೂಪಾಯಿಯನ್ನ ಪಡ್ಕೊಂಡಿದೆ ಪಾಕಿಸ್ತಾನ. ಕಲೆಕ್ಷನ್ನಲ್ಲೂ ನಷ್ಟ ಅನುಭವಿಸಿದ ಪಾಕಿಸ್ತಾನ ಹೀಗೆ ಬರೀ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಮ್ಯಾಚ್ಗಳ ವಿಚಾರದಲ್ಲೂ ಕೂಡ ಪಿಸಿಬಿಗೆ ಹೊಡೆತವೇ ಬಿದ್ದಿದೆ. ಹೇಳಿ ಕೇಳಿ ಟೀಂ ಇಂಡಿಯಾ ಫ್ಯಾನ್ಸ್ ಪ್ರಪಂಚದಾದ್ಯಂತ ಇದ್ದಾರೆ. ಯಾವ ದೇಶದಲ್ಲಿ ಐಸಿಸಿ ಟೂರ್ನಮೆಂಟ್ ನಡೆದರೂ ಕೂಡ ಭಾರತದ ಅಭಿಮಾನಿಗಳು ಸ್ಟೇಡಿಯಂಗೆ ಬಂದು ಮ್ಯಾಚ್ಗಳನ್ನು ನೋಡ್ತಾರೆ. ಸೊ ಸ್ಟೇಡಿಯಂ ಫುಲ್ ಆದರೆ ಅಮೌಂಟ್ ಕೂಡ ಜಾಸ್ತಿ ಬರುತ್ತೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಕೂಡ ಇದೇ ಆಲೋಚನೆಯಿಂದ ದೊಡ್ಡ ಮೊತ್ತದ ದುಡ್ಡನ್ನು ಖರ್ಚು ಮಾಡಿತ್ತು. ಆದರೆ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗೋಕೆ ಒಪ್ಪದೇ ಇರೋದ್ರಿಂದಲೇ ಅಲ್ಲಿಂದ ಪಾಕ್ಗೆ ದೊಡ್ಡ ಹಿನ್ನಡೆಯಾಗಿತ್ತು. ಅತ ಪಾಕಿಸ್ತಾನ ತಂಡ ಲೀಗ್ ಮ್ಯಾಚ್ನಲ್ಲಿ ಸೋತು ಮನೆಗೆ ಹೋಯಿತು. ಪಾಕಿಸ್ತಾನ ಕೂಡ ಟೂರ್ನಿಯಿಂದ ಹೊರಬಿದ್ದಿದ್ರಿಂದ ಸ್ಟೇಡಿಯಂಗೆ ಪಾಕಿಸ್ತಾನದ ಪ್ರೇಕ್ಷಕರು ಕೂಡ ಹೆಚ್ಚಾಗಿ ಬರಲಿಲ್ಲ. ಹೀಗಾಗಿ ಅಂದುಕೊಂಡ ಮಟ್ಟಿಗೆ ಟಿಕೆಟ್ಗಳು ಮಾರಾಟ ಆಗಲಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ಆ ದೇಶದ ಕ್ರಿಕೆಟ್ ಬೋರ್ಡ್ಗೆ ಭಾರಿ ನಷ್ಟ ಉಂಟಾಗಿದೆ. 3 ಸ್ಟೇಡಿಯಂಗಳಿಗೆ ಹಣ ಸುರಿದಿದ್ದ ಪಾಕಿಸ್ತಾನದಲ್ಲಿ ಪದೇ ಭದ್ರತಾ ವೈಫಲ್ಯ ಇರೋದ್ರಿಂದ 1996ರ ನಂತರ ಐಸಿಸಿ ಟೂರ್ನಮೆಂಟ್ ನಡೆದಿರಲಿಲ್ಲ. 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಸುವ ಅವಕಾಶ ಬಂದಿದ್ರಿಂದ ಒಳ್ಳೆ ಆದಾಯ ಕೂಡ ಬರುತ್ತೆ ಅನ್ಕೊಂಡಿದ್ರು. ಇದಕ್ಕಾಗಿ ಕರಾಚಿ, ಲಾಹೋರ್ ಹಾಗೆ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂಗಳಿಗೆ ಹೈಟೆಕ್ ಟಚ್ ಕೊಟ್ಟಿದ್ರು. ಅದರಲ್ಲೂ ಬರೀ ರಾವಲ್ಪಿಂಡಿ ಸ್ಟೇಡಿಯಂಗೆನೆ 560 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ರು. ಒಟ್ಟಾರೆ 3 ಕ್ರೀಡಾಂಗಣ ಮತ್ತು ಸಾರಿಗೆ ಸೇರಿದಂತೆ ಟೂರ್ನಿ ಆಯೋಜನೆಗೆ 1800 ಕೋಟಿಯಷ್ಟು ಪಾಕಿಸ್ತಾನ ರೂಪಾಯಿಯನ್ನ ವೆಚ್ಚ ಮಾಡಿದ್ರು. ಹೀಗಿದ್ರೂ ಕೂಡ ಟೂರ್ನಿ ಆಯೋಜನೆ ಮಾಡಿದಂಥ ಪಾಕಿಸ್ತಾನಕ್ಕೆ ಐಸಿಸಿಯಿಂದ ಅಮೌಂಟ್ ಏನೋ ಬಂದಿತ್ತು. ಆದರೆ ಆದಾಯಕ್ಕಿಂತ ವೆಚ್ಚವೇ ಜಾಸ್ತಿ ಆಗಿದೆ. ಪ್ರೇಕ್ಷಕರು ಬರದೇ ಇರೋದ್ರಿಂದ ಟಿಕೆಟ್ಗಳು ಕೂಡ ಹೆಚ್ಚಾಗಿ ಮಾರಾಟ ಆಗಲಿಲ್ಲ. ಇದರಿಂದಲೂ ಕೂಡ ಆದಾಯ ಕಡಿಮೆಯಾಗಿದೆ. ವಿದೇಶಿ ಪ್ರೇಕ್ಷಕರು ಕೂಡ ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡೋಕೆ ಪಾಕಿಸ್ತಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿರಲಿಲ್ಲ. ಇದರಿಂದ ಟೂರ್ನಮೆಂಟ್ನಲ್ಲಿ ಖರ್ಚು ಮಾಡಿದಷ್ಟು ಆದಾಯ ಪಾಕಿಸ್ತಾನಕ್ಕೆ ಬಂದಿಲ್ಲ. ಸಮಾರೋಪ ಸಮಾರಂಭದ ಬಗ್ಗೆ ಹೆಚ್ಚಾಯಿತು ಗೊಂದಲ.
ಇನ್ನು ಇದೆಲ್ಲದರ ನಡುವೆ ಟೀಂ ಇಂಡಿಯಾ ಚಾಂಪಿಯನ್ ಆದಾಗ ಪ್ರಶಸ್ತಿ ಸಮಾರೋಪ ಸಮಾರಂಭದ ವೇಳೆ ಪಿಸಿಬಿಯ ಯಾವುದೇ ಅಧಿಕಾರಿ ವೇದಿಕೆ ಮೇಲೆ ಭಾಗಿಯಾಗಿರಲಿಲ್ಲ. ಈ ಬಗ್ಗೆ ಪಾಕ್ನ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದರು. ಬಟ್ ಪಿಸಿಬಿ ಚೇರ್ಮನ್ ಮೊಯ್ಸಿನ್ ನಖ್ವಿ ಪಾಕಿಸ್ತಾನದಲ್ಲಿ ಸಚಿವರು ಆಗಿದ್ದಾರೆ. ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದಾಗಿ ಅವರು ದುಬೈಗೆ ತೆರಳಿರಲಿಲ್ಲ. ಆದರೆ ಪಿಸಿಬಿಯ ಸಿಇಒ ಅನ್ನ ಅಲ್ಲಿ ಪಾಕಿಸ್ತಾನದ ಪ್ರತಿನಿಧಿಯಾಗಿ ದುಬೈಗೆ ಕಳಿಸಿಕೊಡಲಾಗಿತ್ತು. ಆದರೆ ಪಿಸಿಬಿಯ ಸಿಇಒಗೆ ಸಮಾರೋಪದ ವೇದಿಕೆಯನ್ನ ಏರೋಕೆ ಐಸಿಸಿಯಿಂದ ಇನ್ ಟೈಮ್ನಲ್ಲಿ ಆಹ್ವಾನವನ್ನ ತಲುಪಿಸಿರಲಿಲ್ಲ. ಆದರೆ ಐಸಿಸಿ ಮೂಲಗಳು ಮಾತ್ರ ನಾವು ಪಿಸಿಬಿ ಅಧ್ಯಕ್ಷರಿಗೆ ಆಹ್ವಾನ ನೀಡಿದ್ವು, ಅವರು ಬಂದಿಲ್ಲ ಅಂತಿವೆ. ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಯಿಂದ ಪಾಕಿಸ್ತಾನ ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು. ಹೈಬ್ರಿಡ್ ಮಾದರಿ ಟೂರ್ನಿ, ಒಂದೂ ಪಂದ್ಯ ಗೆಲ್ಲದ ಪಾಕಿಸ್ತಾನ ತಂಡದ ಮುಜುಗರ, ನೂರಾರು ಕೋಟಿ ರೂಪಾಯಿ ನಷ್ಟ. ಕೊನೆಗೆ ತಾವೇ ಟೂರ್ನಿ ಆಯೋಜನೆ ಮಾಡಿದ್ರೂ ಕೂಡ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆ ಮೇಲೆ ಆಹ್ವಾನ ಸಿಕ್ಕಿಲ್ಲ ಅನ್ನೋ ಅವಮಾನ. ಹೀಗೆ ಇಡೀ ಟೂರ್ನಿದ್ದಕ್ಕೂ ಕೂಡ ಪಾಕಿಸ್ತಾನ ಅವಮಾನ ಅನುಭವಿಸೇ ಇದೆ. ನಮಸ್ಕಾರ.